ಸೌಜನ್ಯ గారు ಸೌಜನ್ಯ ಅವರೇ, ನೀವು ಇಲ್ಲೇ ಇದ್ದೀರಾ, ಸುತ್ತಮುತ್ತ ತಿರುಗಾಡ್ತಿದ್ದೀರಾ, ನಿಮಗೆ ಇನ್ನೂ సంకల్ప ಇದೆ నిಮಗೆ జస్టిస్ ಆಗಬೇకంట. మీకు జస్టిస్ జరగాలనేసి మీరు సంకల్పంతో ఇంకా మీరు ఇక్కడే తిరుగుతున్నారని మేము అనుకుంటున్నాం. వాక్ చేస్తున్నారు, ವಾಕ್ ಮಾಡ್ತಿರ್ತಾರೆ. ಫುಡ್ ಸ್ಟೆಪ್ ಸೌಂಡ್ ಗೈಸ್, ಪ್ರಾಮಿಸ್ ಆಗಿ ವಾಕ್ ಮಾಡ್ತಿರ್ತಾರೆ. ಯಾರದು? ಇನಾಚಿ ಸೊಲ್ಲು. ಏನಾಯ್ತು? ಏನೋ ಟಕ್ಕಂತ ಏನೋ ಮಾತಾಡಿದ್ದಾರೆ, ಯಾರೋ ಮಾತಾಡಿದ್ದಾರೆ. ಖಂಡಿತ ಏನೋ ಮಾತು ಬಂದಿದೆ. ಅದು ತೆಲುಗು, ಅದು ಯಾವ ಲ್ಯಾಂಗ್ವೇಜ್ ಅರ್ಥ ಆಗ್ತಿಲ್ಲ ನನಗೆ. ಕಿವಿಯಲ್ಲಿ ಏನೋ ಮಾತು ಬಂದಿದೆ. ಇದೆ ನೋಡಿ ನೇಚರು. ಈ ಥರ ನೇಚರ್ ಇರೋ ಪ್ಲೇಸಲ್ಲಿ ಆ ಥರ ಕಚರ ಕೆಲಸ ఆಗಿದೆ ಅಂದರೆ, ఇలాంటి మంచి నేచర్లో అలాంటి ఏదో పని చేశారంటే, అంత క్రూరమైన పనులు జరుగుతున్నాయంటే ఏం చేయలేము. ಆಗುತ್ತೇಮ್ಮ, ಪಕ್ಕ ಆಗುತ್ತೆ. ಬಟ್ ಇಷ್ಟು ವರ್ಷದ ಆಗಿದ್ರೂ ಆ ಸಂಕಲ್ಪ ಹಿಂಗೆ ಹೋಗ್ತಿದೆ ಅಂದರೆ ಯಾವುದೋ ಒಂದು ಮತ್ತೆ ಅದು ಆಚೆ ಬರುತ್ತೆ ಅಂದ್ಕೊತಿದ್ದೀನಿ. ಅದು ನನಗೆ ನಂಬಿಕೆ ಇದೆ. ಸೊ ಇವಾಗ ಇಷ್ಟು ವರ್ಷ ಆದಮೇಲೆ ಇದು ರೀಚ್ ಆಗ್ತಿದೆ ಅಂದರೆ ಇದು ಖಂಡಿತ ಏನೋ ಸಂಕಲ್ಪ ಇದೆ. ಇದರಿಂದ ಎಷ್ಟೋ ಆಗಿದೆ. ಇದು ಒಬ್ಬಳದೇ ಅಲ್ಲ ಇಲ್ಲಿ ಆಗಿರೋದು. ಸೊ ಬೇರೆನೂ ಆಗಿದೆ. ಅದೆಲ್ಲ ಇವರಿಂದನೇ ಆಚೆ ಬರಬೇಕು. ಕೀರ್ತನ ಗಾರು, నేను సమాధిలో అటాక్ చేసినా నేను వెళ్ళను ఇక్కడి నుంచి. కీర్తన్ గారు, గైస్, నేను వెళ్తున్నది ఒక ఆడపిల్లకి జరిగిన ಅನ್ಯಾಯ ಗೈಸ್. 12 ಏಳ ಕ್ರಿతం జరిగిన ಅನ್ಯಾಯ. 12 ಇಯರ್ಸ್ ಬ್ಯಾಕ್ ನಡೆದಿರೋ, ನಿಮ್ಮೆಲ್ಲರಿಗೂ ಗೊತ್ತು ಕನ್ನಡದವ್ರಿಗೆ, తెలుగు ಅವ್ರಿಗೆ ಹೇಳ್ತಿದ್ದೀನಿ. వాళ్ళ అమ్మ తో నేను ఇంటర్వ్యూ తీసుకున్నాను. ఆ వీడియో ఇప్పుడు మీరు చూడబోతున్నారు. అందులో నేను ఎక్కువ కన్నడ మాట్లాడాను, కానీ కింద తెలుగులో సబ్‌టైటిల్స్ ఇస్తాను. నీట్గా చూడండి. ఆమె పడిన ఆవేదన ఆ వీడియోలో తెలుస్తుంది. మిస్ అవ్వద్దండి. మన నుండి ఒక ಕನ್ನ ತಲ್ಲಿ ಅಡುಗುತ್ತಿನ ಸಹಾಯ, ನಮ್ಮಿಂದ ಒಂದು ತಾಯಿ ಕೇಳ್ತಿರೋ ಸಹಾಯ ಗೈಸ್, ಪ್ಲೀಸ್. ಗಾಯ್ಸ್, ನಾವು ಇವಾಗ ಸಕಲೇಶಪುರದಲ್ಲಿ ರೈಲ್ವೆ ಸ್ಟೇಷನಲ್ಲಿ ಇದ್ದೀವಿ. ಚೆನ್ನಾಗಿದೆ లొకేషన్ మాత్ర. ಹೇಳಿದ್ದೀನಲ್వ గైస్, మేము సకలేశపురం అనేసి ఒక కర్ణాటక ఒక ప్లేస్, అదే చెప్తున్నాం కదా, నేత్రావతి ఒక అమ్మాయిని మనభంగం చేసిన కేసు ఉంది కదా. సో ఆ ప్లేస్కి వెళ్తున్నాము. అమ్మాయికి మంచి జరగాలి, ಜಸ್ಟಿಸ್ ಅవ్వాలి, ಜಸ್ಟಿಸ್ ಜರಗಾಲಿ, ಜಸ್ಟಿಸ್ ಆಗಬೇಕಂತ. ಲೊಕೇಶನ್ ಮಾತ್ರ ಚೆನ್ನಾಗಿದೆ. ಲೊಕೇಶನ್ ಚೆನ್ನಾಗಿದೆ ಗೈಸ್, ನನಗೆ ಇಷ್ಟ ಆಯಿತು. ಅದಕ್ಕೆ ಕೇರಳ ವೈಬ್ ಇದೆ ಗೈಸ್. ಕರ್ನಾಟಕದ ಅನಿಸ್ತಿಲ್ಲ ನನಗೆ, ಕೇರಳ ಥರ ಅನಿಸ್ತಿದೆ ನನಗೆ. ಕೇರಳಲಾಗ ಕನಿపిస్తుంది నాకైతే. ಗೈಸ್, ನಿಯರ್ಲಿ ఆల్రెడీ 350 కిలోమీటర్స్ ಬಂದಿದ್ದೀವಿ. 350 కిలోమీటర్స్ వచ్చాను. ఇంకా 100 పైన ఉంది. 150 కిలోమీటర్స్ ఉంది. ಕಷ್ಟమైన ಇಷ್ಟಂగా చేయాలి. ಕಷ್ಟ ಆದ್ರೂ ಇಷ್ಟ ಥರ ಮಾಡಬೇಕು, ಅದೇ ನನಗೆ ಅನಿಸ್ತಿರೋದು. ಸೊ ಅದೇ ಮಾಡ್ತಿದ್ದೀನಿ. ನೋಡೋಣ, ಹೋಗುತ್ತೆ. ಓಕೆ ಗೈಸ್, ನೇತ್ರಾವತಿಗೆ ಇಳಿದ ಮೇಲೆ ಅಲ್ಲಿ ಮಾತಾಡೋಣ. ಗೈಸ್, ಕಬಕ ಪುತ್ತೂರಿಗೆ ಬಂದಿದ್ದೀವಿ. ಯಾಕಂದರೆ రైల్వే స్టేషన్ ఇల్లే ఇರೋದು. రైల్వే స్టేషన్ ఇక్కడే గైస్, మాకు దగ్గరగా ఉండేది నేత్రావతికి. సో ಸ್ಟೇಷನ್ಗೆ ರೀಚ್ ಆಗಿನಾము ಮೇಮಿದ್ರಂ. ಸೊ ನಾವಿಬ್ಬರು ರೀಚ್ ಆಗಿದ್ವಿ. ಇವಾಗ ಅವ್ರ ಮನೆಗೆ ಡೈರೆಕ್ಟು ಹೋಗಬೇಕು. ಸೊ ನಮಗೆ ಗೊತ್ತಿರೋರು ಒಂದು ಬೈಕು ಕೊಡ್ತಾರಂತೆ.
తెలిసిన వాళ్ళు బైక్ ఇస్తారు, వాళ్ళ కోసమే వెయిటింగ్. సో రాగానే డైరెక్ట్ వాళ్ళ ఇంటికి వెళ్ళిపోతాం. వాయిస్ కేల్సలేను, వాయిస్ వినపడదు అనుకుంటా, ఎందుకంటే గాలి ఎక్కువ వస్తుంది. మేము బ్రిడ్జ్ దగ్గర ఉన్నాం చూడండి. నేత్రావతికి ఒక నియర్ బై ఇంకా 15 ಕಿಲೋಮೀಟರ್ಸ್ ಇದೆ ಅಲ್ವಾ ಬ್ರೋ? 15 ಇದೆ ಅಲ್ವಾ? 15 ಇನ್ನೂ 15 ಕಿಲೋಮೀಟರ್ಸ್ ಇದೆ. ಹೋಗ್ತಿದ್ದೀವಿ ನೇತ್ರಾವತಿಗೆ. ಸೊ ಕ್ಲೈಮೇಟ್ ಚೆನ್ನಾಗಿದೆ ಅಂತ, ಇಷ್ಟು ಒಳ್ಳೆಯ ಕ್ಲೈಮೇಟ್ ಇರೋ ಜಾಗದಲ್ಲಿ ಇಷ್ಟು ನೋಡಿ, ನೇಚರ್ ನೋಡಿ ಎಷ್ಟಿದೆ, ಹಿಂಗಿದೆ ನೋಡಿ ನೇಚರು. ಈ ಥರ ನೇಚರ್ ಇರೋ ಪ್ಲೇಸಲ್ಲಿ ఆ ಥರ కచరా ಕೆಲಸ ఆಗಿದೆ ಅಂದರೆ, ఇలాంటి మంచి నేచర్లో అలాంటి ఎదవ పని చేశారంటే, అంత క్రూరమైన పనులు జరుగుతున్నాయంటే ఏం చేయలేము. ఎక్కడైనా సరే మనిషి ಸ್ವಭಾವ మీద ಬೇಸೇ ఉంటుంది, ಏನು ಮಾಡೋದು. ಗಾಯ್ಸ್ చూస్తున్నారా ಗಾಯ್ಸ್, ನೋಡಿದ್ದೀರಾ ನಾವು ಬಂದಿದ್ದೀವಿ ಅವ್ರ ಮನೆ ರೂಟ್ ಇದು, ಹಿಂಗೆ ಹೋಗಬೇಕು, ಅವ್ರದ್ದು ಬೋರ್ಡ್ ಅದು. సో ನೋಡ್ಕೊಂಡು ಹೋಗ್ತಿದ್ವಿ వెళ్తున్నాం గాయస్. ఇంకా 2 కిలోమీటర్స్ ఉంది వాళ్ళ ఇల్లు, 2-3 కిలోమీటర్స్. సో వాళ్ళే బోర్డు వేశారు. ಸೊ వాళ్ళతో ಮಾತಾಡೋದು కొంచెం ಅವ್ರಿಗೆ ಒಂದು ಹೋಪ್, ಜಾಸ್ತಿ ಜನ ಇದ್ದೀವಿ ಇಲ್ಲೇ ಅಲ್ಲ, ಕರ್ನಾಟಕದಲ್ಲೇ ಅಲ್ಲ, ತೆಲುಗು, ತಮಿಳ್, ಏನು ಬ್ರೋ, ಆಂಧ್ರ, ತಮಿಳ್ನಾಡಿಂದನೂ ಇದ್ದೀವಿ ಅಂತ ನಾವೆಲ್ಲರೂ ಸಪೋರ್ಟ್ ಮಾಡ್ತೀವಿ ಅಂತ. ಅದೇ ಗಾಯ್ಸ್, ಹೋಗೋಣ ಬ್ರೋ. ಏನಪ್ಪ ಮನೆಗೆ ಇಲ್ಲಿ ಅದೇ ತೋರಿಸಿ ಅಲ್ಲಿ ನೋಡಿ. ಅಲ್ಲಿ ಒಂದು ಫೋಟೋ ಇದೆ, ಇಲ್ಲಿ ಒಂದು ಫೋಟೋ ಇದೆ. ಇದೇ ಮನೆ ಅನಿಸ್ತು ಪಕ್ಕ. ಹಾಂ ಹೌದು, వీటికిట వందుతుండే నేను ఇది వీడియో ఇదే గాయస్. తన మనే అదే ఇల్లు అయితే అదే. సో లోపలికి వెళ్తున్నాం. ఇల్లే ఇదేనా? బండి ఇంకే వచ్చిరుంగ గైస్. ఈ లొకేషన్లో నేను అడుగు పెట్టిన తర్వాత నాకు ఎలా అనిపించిందంటే, ఎవరో నన్ను ఇక్కడికి తీసుకొచ్చినట్టు, నేను నా ಸ್ವಯಂగా వచ్చినట్టు ನಾಕೈತೆ ಅನಿಪಿಲ್ಲ. ನಾನು ಇಲ್ಲಿ ಅದು ಒಂದು ಹೆಜ್ಜೆ ಇಟ್ಟಿದ ಮೇಲೆ ನನಗೆ ಹೆಂಗೆ ಅನಿಸ್ತಂದ್ರೆ, ಸುತ್ತಮುತ್ತ ನನ್ನನ್ನು ಯಾರು ನೋಡ್ತಿರೋ ಥರ, ನನ್ನನ್ನು ಕರ್ಕೊಂಡು ಬಂದಿರೋದು ಯಾರೋ ನನ್ನನ್ನು ಇಲ್ಲಿ ಕರೆದಿದ್ದಾರೆ, ನಾನು ಬಂದಿಲ್ಲ ಅಂತ ನನಗೆ ಒಂಥರ ಅನಿಸ್ತು. ಆ ಲೊಕೇಶನ್ ಎಲ್ಲ ನಾನು ಆಲ್ರೆಡಿ ನೋಡಿರೋ ಥರ. నేను ఈ లొకేషన్ అంతా, వాళ్ళ ఇంటిని, ప్రతి సరౌండింగ్ని ఆల్రెడీ చూసినాను అనే ఫీలింగ్ వచ్చింది. వాళ్ళ తాత కనిపించాడు, వాళ్ళ అమ్మ కనిపించింది. నాకు ఇదెల్లా మొత్తం ఒక్కలాకంగా చూసినట్టే నాకు అనిపించింది గైస్. ఎలా అంటే, ఇది ఇక్కడ నేను బతికాను, నేను తిరిగాను, నేను ಆಲ್ರೆಡಿ ఉన్నాను, ಇದಂతా నాకు తెలిసిన ಪ್ರದೇಶ, ಇದೆಲ್ಲ ನನಗೆ ಗೊತ್ತಿರೋ ಪ್ರದೇಶ ಥರ ಅನಿಸ್ತಿದೆ ಗೈಸ್. ಈ ಸುತ್ತಮುತ್ತ ಹಂಗೆ ಅನಿಸ್ತು. ಇದ್ರ ಬಗ್ಗೆ ಗೊತ್ತಾಗ್ತಾ ಇಲ್ಲ ಏನಂತ. ಸೊ ಇವರು ಬಂದು ಮೂವಿ ಡೈರೆಕ್ಟರು ಆ್ಯಂಡ್ ಯೂಟ್ಯೂಬರು. ಇವರು ನಮಗೆ ಕಾಂಟ್ಯಾಕ್ಟ್ ಮಾಡಿ ಇಬ್ಬರು ಈ ಥರ ಬಂದು ಸೌಜನ್ಯ ಅಂತ ಒಬ್ಬರು ಇದು ಕೇಸ್ ನಡೀತಾ ಇದೆ. ಸೊ ಇದುವರೆಗೂ ಅವ್ರಿಗೆ ಬಂದು ಇದು ಸಿಕ್ಕಾಗ್ತಾ ಇಲ್ಲ. ಸೊ ನೀವು ಬನ್ನಿ, ನಾವಿಬ್ಬರು ಸಪೋರ್ಟ್ ಮಾಡೋಣ. ಸೊ ನನ್ನ ಬಗ್ಗೆ ಇದ್ದರೆ, ಇವಾಗ ನನ್ನ ಕಡೆ ಬಂದು ತಮಿಳ್ನಾಡು ಪೀಪಲ್ಸ್ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲರನ್ನೂ ಬಂದು ಈ ವಿಷಯ ಕೇಳಿಬಿಟ್ಟು ಎಲ್ಲರೂ ಇವಾಗ ಫುಲ್ ವಾಯ್ಸ್ ರೇಸ್ ಮಾಡ್ತಾ ಇದ್ದಾರೆ, ಹೋರಾಟ ಮಾಡ್ತಾ ಇದ್ದಾರೆ. ತಮಿಳ್ನಾಡು ಪೀಪಲ್ಸ್ ಎಲ್ಲರೂ ಹೋರಾಟ ಮಾಡ್ತಾ ಇದ್ದಾರೆ. ಸೊ ಇದು ನ್ಯಾಯ ಸಿಗಬೇಕು. ಯಾಕೆ ಇನ್ನೊಂದು ಏನಂದರೆ, ನನ್ನ ಮೂವಿಯಲ್ಲಿ ಆ క్లైమాక్స్ సీನಲ್ಲಿ ಅವನು గైస్, నేను ఇక్కడ దేని గురించి చెప్పానంటే, నేను నెక్స్ట్ చేయబోయే మూవీలో దీని గురించి ఒక సీన్ నేను 7 years బ్యాకే రాశాను. ఒక 5 members 6 మెంబర్స్కి అమ్మాయిలకి జరిగిన ఈ మర్డర్స్ గురించి, సో మానభంగాల గురించి రాశాను సీను. సో ఇక్కడ కూడా అలా జరుగుతుంది. నేను ఈ సీన్ హైలైట్ చేస్తున్నా. మీ క్యారెక్టర్ కూడా ఉంటుందమ్మా అని నేను అడిగాను. సరే ఓకే అనేసి వాళ్ళు ಕೂಡ ಗ್ರೀನ್ ಸಿಗ್ನಲ್ ಇಚ್ಚಾರು. ಗೈಸ್, ನಾನು ನೆಕ್ಸ್ಟ್ ಮಾಡೋ ಮೂವಿದಲ್ಲಿ ಒಂದು ಸೀನ್ ಇರುತ್ತೆ ಇವ್ರ ಬಗ್ಗೆ. ಸೊ ಸೌಜನ್ಯ ಬಗ್ಗೆ. ಇವ್ರ ಅಮ್ಮನೂ ಸ್ವಲ್ಪ ಒಂದು ಕ್ಯಾರೆಕ್ಟರ್ಗೋಸ್ಕರ ನಾನು ಮಾತಾಡ್ತಿದ್ದೀನಿ. ಸೊ ಅವರು ಓಕೆ ಅಂದಿದ್ದಾರೆ. ಸೊ ಈ ಮೂವಿನೂ ಬೇರೆ ಲೆವೆಲಲ್ಲಿ ರೇಸ್ ಆಗಿರೋ ಥರ, ವಾಯ್ಸ್ ರೇಸ್ ಆಗಿರೋ ಥರ ಇರುತ್ತೆ అని ನಾನು అనుకుంటుದ್ದೀನಿ. అది గైస్ నేను అనుకుంటున్నాను. 3 స్టేట్లోనూ రీచ్ వెళ్ళాలి అని నేను అనుకుంటున్నాను. మీరేమంటారు గైస్?
ಒಂದು ಶಾರ್ಟ್ ತಗೋಬೇಕಂತ ಟಿ ವಿ ನೋಡ್ತಿರ್ತೀರ, ಟಿ ವಿಯಲ್ಲಿ ಅವ್ರು ಲೈವ್ ಬರ್ತಿರುತ್ತೆ, ಅವನು ಅಮ್ಮ ನೋಡ್ತಿದ್ದೀಯಾ ಅಂತ ಅವನು ಹೀರೋ, ಆವಾಗ ನಿಮ್ಮ ಶಾರ್ಟ್ ಇರುತ್ತೆ. ಸೊ ಆ ಶಾರ್ಟು ನಾವು ತಗೋಬೇಕು, ಮತ್ತೆ ಬರ್ತೀವಿ ಶೂಟಿಂಗ್ ಸ್ಟಾರ್ಟ್ ಆಗುವ ನಾವು ಮತ್ತೆ ಬರ್ತೀವಿ. ಇದು ಕೇಳಬೇಕಂತ ಪರ್ಮಿಷನ್ ಇಲ್ಲದೆ ನಾನು ಮಾಡೋಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ಕೇಳಬೇಕಂತ ನಾನು ಸಿಂಪಲ್ ನಾವು ಮಾರ್ನಿಂಗ್ 2 o'clock ಸ್ಟಾರ್ಟ್ ಆಗಿದ್ವಿ, ಇವಾಗ ನಾವು ಹುಡ್ಕೊಂಡು ಇವಾಗ ಬಂದಿದ್ವಿ. ಬೇರೆ ಬೇರೆ ಮನೆಗೆ ಹೋಗಿದ್ದೀವಿ, ಗೊತ್ತಾಗಿಲ್ಲ ನಮಗೆ. ಮತ್ತೆ ಇವಾಗ ಹಾಂ ಎಲ್ಲಿ ಎಲ್ಲರೂ ಹೇಳಿದೆ, ಎಲ್ಲ ಸಪೋರ್ಟ್ ಮಾಡಿದ್ವಿ, ಹೋಗಿ ಹೋಗಿ ಅಂತ ನಮಗೆ ಹೇಳಿ ಕಳಿಸಿದ್ದಾರೆ. ಇಷ್ಟರೊಳಗೆ ಎಲ್ಲ ರೀತಿಯ ಆಗಿದ್ದನ್ನೆಲ್ಲ ನಾನು ಹೇಳ್ತಾ ಇದ್ದೇನೆ. ಇವಾಗ ಯಾವುದೆಲ್ಲ ಗೊತ್ತಿರುತ್ತೆ ನಮಗೆ, ಈಗ 13 ವರ್ಷ ಆಯಿತು ನೋಡಿ, ಯಾವುದೆಲ್ಲ ನನಗೆ ಗೊತ್ತಿರುತ್ತೆ ಅದನ್ನು ಮಾತ್ರ ನಾನು ಹೇಳ್ತೇನೆ. ಏಕೆಂದರೆ ಇವಾಗ ಯೂಟ್ಯೂಬರ್ಸ್ ಕೂಡ ನಮ್ಮ ಜೊತೆ ಕೇಳಿ ಆಮೇಲೆ ಇಲ್ಲಿಂದ ಹೋಗಿ ಅಲ್ಲಿಂದ ಹಣ ತೆಕ್ಕೊಂಡು ಬೇರೆ ರೀತಿಯಲ್ಲಿ ಎಲ್ಲ ಈಗ ನೋಡ್ತಿರ್ಬೋದು, ನಿಮಗೆ ಗೊತ್ತಾಗುತ್ತೆ. ಇವಾಗ ನಾನೇನು ಹೇಳ್ತಿದ್ದೇನೆ ಅವರೇ ಏನು ತಿರ್ಗಾ ಇದಕ್ಕೆ ಆಗ್ತಾರೆ ಅಂದರೆ ಅದು ನಿಮಗೆ ಗೊತ್ತಿರ್ಬೋದು. ನಾವು ಹೇಳಿದ್ದು ಯಾವುದು ಸತ್ಯಾಂಶ ಇಲ್ಲ, ಅವರು ಮಾಡಿದ್ದೇ ಇದು ಮಾಡ್ತಾರೆ, ಹಣ ಕೊಟ್ಟು ಎಲ್ಲ ತಿರುಗಿಸ್ತಾರೆ, ಈಗ ಜನಗಳನ್ನು ತಿರುಗಿಸ್ತಾರೆ. ಅದಕ್ಕೆ ಇವಾಗ ಏನಂದ್ರೆ ನಾವು ಎಲ್ಲ ನಮಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ನಿಮಗೆ ಹೇಳಿಕೆ ಕೊಡ್ತೇವೆ ಹೊರತು ಮ್ಯಾಟರ್ ಏನಂದರೆ ನಮಗೆ ಮ್ಯಾಟರ್ ಎಲ್ಲ ಗೊತ್ತು, ಯಾರು ಏನು ಅಂತ ನಾವು ಹೇಳೋಗೆ ನಾವು ನಿಮ್ಮ ಬಾಯಿಂದ ಕೇಳಬೇಕಂತನೂ ಬಂದಿಲ್ಲ. ನಮಗೆ ಏನು ಬೇಕಾಗಿದೆ ಅಂದರೆ ಅವಳಿಗೆ ಇಷ್ಟ ಆಗಲು, ಅವ್ರಿಗೆ ಹೆಂಗಿದ್ದೆ ಅವ್ರ ಲೈಫ್ ಸ್ಟೈಲ್. ಇವಾಗ ಬಂದು ಸೌಜನ್ಯ ಮೇಡಮ್ ಅವರು ಬಂದು ಫ್ಯೂಚರಲ್ಲಿ ಒಂದು ಡಾಕ್ಟರು ಇಲ್ಲ ಒಂದು ಅಡ್ವೊಕೇಟ್, ಅವ್ರಿಗೆ ಏನಾದರೂ ಏನು ಆಗ್ಬೇಕು ಅನ್ಕೊಂಡಿದ್ದಾರೆ ಅದು ಮಾತ್ರ ಹೇಳಬೇಕಂತ, ಅದು ಹೇಳಿ ಅಷ್ಟೇ. ಇದು ಒಂದು ಅವರು ಲೈಫ್ ಸ್ಟೈಲ್ ಬಗ್ಗೆ ತಮಿಳ್ನಾಡು ಮಕ್ಕಳಿಗೆ ಗೊತ್ತಿದ್ರೆ ಅವ್ರು ಬಂದು ಓಹೋ ಅವರು ಬದುಕಿದ್ರೆ ಇಷ್ಟೆಲ್ಲ ಅವ್ರು ಬಂದು ಆಗಿರ್ಬೋದಲ್ವಾ, ಅವ್ರಿಗೆ ಈ ಥರ ಆಗಿದೆ ಅಲ್ವಾ ಅಂತ ಅವ್ರಿಗೆ ಒಂದು ಎಮೋಷ್ನಲ್ ಆಗಿ ಅವ್ರು ಸ್ವಲ್ಪ ವಾಯ್ಸ್ ರೇಸ್ ಮಾಡ್ತಾರೆ. ಅದು ಸ್ಟೂಡೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಲ್ವಾ, ಅವ್ರ ಕಡೆ ತಮಿಳ್ನಾಡು ಕಡೆಯಿಂದ ತುಂಬ ಪವರ್ ಇರುತ್ತೆ. ಸೊ ಅದಕ್ಕೆ ನಾವು ಬಂದು ತುಂಬ ರಿಸ್ಕ್ ತೊಗೊಂಡು ಏನಾದರೂ ಆಗಲಿ ನಾವು ಮೀಟ್ ಮಾಡಿ ಅವ್ರ ಬಗ್ಗೆ ಈ ವಿಷಯ ಬಂದು ತೊಗೊಂಡು ಹೋಗಬೇಕು ಅಂತ ಒಂದು ಸ್ಟ್ರಾಂಗ್ ಆಗಿ ನಾವು ಬಂದಿದ್ದೀವಿ ಇವಾಗ. ಆ್ಯಕ್ಚುಲಿ ನಾನು ಇದಕ್ಕೆ ಮುಂಚೆ ಒಂದು 3-4 ಕೇಸಸ್ ಬಗ್ಗೆನೇ ಆಲ್ರೆಡಿ ನಾನು ಜಾಸ್ತಿ ವೀಡಿಯೋಸ್ ಮಾಡಿದ್ದೀನಿ, ಸಪೋರ್ಟ್ಗೋಸ್ಕರ ಜಸ್ಟಿಸ್ಗೋಸ್ಕರ ಜಾಸ್ತಿ ಮಾಡಿದ್ದೀನಿ. ಬಟ್ ಇದು ಇಷ್ಟು ದೂರ ಬಂದಿಲ್ಲ, ನಾನು ಇಷ್ಟು ದೂರ ಅನ್ನೋದು ಸಿಚುವೇಶನ್ ಬಂದಿಲ್ಲ ನನಗೆ. ಇವತ್ತು ನನ್ನ ಯೂಟ್ಯೂಬರ್ಸ್ ಎಲ್ಲ ನನ್ನ ಪುಷ್ ಮಾಡಿದ್ದಾರೆ, ಹೋಗಲೇಬೇಕು ನೀನು ಅಲ್ಲಿಗೆ ಅಂತ. ನನಗೆ ತೆಲುಗು ಆಡಿಯನ್ಸ್ ಇದ್ದಾರೆ, ಕನ್ನಡ ಆಡಿಯನ್ಸ್ ಇದ್ದಾರೆ. ಸೊ 2 ಆಡಿಯನ್ಸು ನನ್ನ ಪುಷ್ ಮಾಡಿದ್ದಾರೆ, ಇಲ್ಲಿ ಹೋಗಿ ಖಂಡಿತ ಒಂದು ವೀಡಿಯೋ ಮಾಡ್ಕೊಂಡು ಬನ್ನಿ ಅಂತ. ಬೇರೆ ಕೆಲವು ಜನಗಳು ನನಗೆ ಹೋಗಬೇಡ, ನಿನಗೆ ಪ್ರಾಬ್ಲಮ್ ಆಗುತ್ತೆ ಅಂತ. ನಾನು ತಲೆ ಕೆಡಿಸ್ಕೊಂಡು ನಮ್ಮ ಪೇರೆಂಟ್ಸೂ ನೀನೇನು ಭಯ ಬೀಳಬೇಡ, ನೀನು ಹೋಗಿ ಮಾಡ್ಕೊಂಡು ಬನ್ನಿ, ನಮ್ಮ ಅಪ್ಪ ನಮ್ಮಮ್ಮ ಹಂಗೆ ಸಪೋರ್ಟ್ ಮಾಡಿದ್ದೆ. ನಿಮಗೆ ಫೋನ್ ಮಾಡಿ ಕೊಡ್ತೇನೆ, ಅವ್ರ ಹತ್ರ ಗಿರೀಶ್ ಅವರ ಗಿರೀಶ್ ಸರ್ ಆಗುತ್ತೆ, ತಿಮ್ಮರೊಡಿ ಅವರು ಇದ್ದಾರೆ, ಅವ್ರ ಹತ್ರ ಅದು ನೀವು ಈ ಕಡೆಯಿಂದ ಬಂದು ನಾವು ಆ ಕಡೆಯಿಂದ ಬಂದಿದ್ವಿ, ಇವ್ರದ್ದೊಂದು ఇది తెక్కుంటుంది ಅವ್ರ హತ್ರ కేಳಿ గైస్ ఇది తర్వాత ఏమంటే ఆమె వాళ్ళకి సంబంధించిన సపోర్ట్ చేసేవాళ్ళు ఒక 2 ఉన్నారు. గిరీష్ ಅವರು ಅಂట, వాళ్ళకు ಫೋನ್ చేసి ಮಾತಾಡಿಸ್ತಾನని చెప్పింది. ಓಕೆ ಅಂತ చెప్పాము. ಅವರು ಗೊತ್ತಲ್ವಾ ಗೈಸ್, ಗಿರೀಶ್ ಅವರು ಮತ್ತು ಬೇರೆ ಅವ್ರ ಜೊತೆ ಮಾತಾಡಿಸ್ತೀನಿ ಒಂದು ಸಾರಿ ಅಂತ ಅವರು ಫೋನ್ ತಗೊಂಡು ನಮ್ಮ ಜೊತೆ ಮಾತಾಡಿಸಿದ್ದಾರೆ. ಸೊ ಅವು ನಾವು ಮಾತಾಡಿ ಕಾನ್ವರ್ಸೇಷನ್ ಮಾಡಿ ಆದಮೇಲೆ ಮತ್ತೆ ವಿಡಿಯೋ ಮಾಡಿದ್ದೀವಿ. ಅವರು ಓಕೆ ಅಂದಮೇಲೆ ಬಂದು ನಮ್ಮ ಹೇಳಿಕೆ ತಗೊಂಡು ಹೋಗ್ತಾರೆ. ಆಮೇಲೆ ಏನು ಮಾಡ್ತಾರೆ, ದುಡ್ಡು ತಗೊಂಡು ಅವರನ್ನು ಹೋಗಿ ನಿಂತು ಮಾತಾಡ್ತಾರೆ. ಹಂಗೂ ಮಾಡ್ತಾರೆ ಸರ್. ಇವಾಗ ಅದು ನಡೀತಿದೆ. ಇವಾಗ ನಾನು ಏನು ಹೇಳಿದ್ದೆ ಅದಲ್ಲಿಲ್ಲ ನೋಡಿ, ಸೌಜನ್ಯ ತಾಯಿ ಈ ರೀತಿ ಹೇಳಿದ್ದಾರೆ, ಅವಾಗ ಆ ರೀತಿ ಹೇಳಿದ್ದಾರೆ, ಇವಾಗ ಈ ರೀತಿ ಹೇಳ್ತಾ ಇದ್ದಾರೆ. కొంతమంది యూట్యూబర్స్ కూడా ఇక్కడికి వచ్చారంట. వాళ్ళు ఏమంటే నెగిటివ్గా ప్రచారం చేస్తారంట. చూడండి, ఒకప్పుడు సౌజన్య వాళ్ళ ఇల్లు ఇలా ఉండేది, ఇప్పుడు ఇలా ఉంది అనేసి నెగిటివ్ ప్రచారం చేశారంట. చాలా బాగున్నారు వీళ్ళు, ఏదో డబ్బులు తీసుకొని అట్లా అనేసి వాళ్ళు డబ్బులకి అమ్ముడుపోయి ఈ మాటలు మాట్లాడిస్తున్నారంట. సో అది వాళ్ళ అమ్మ చెప్తుంది. అది గైస్ మ్యాటర్. ಆ್ಯಕ್ಚುಲಿ ಏನಂದರೆ ಇವಾಗ ನಾವು ಪಾಯಿಂಟ್ ಏನಂದರೆ ಪ್ರತಿ ವೀಕು ಪ್ರತಿ ಮಂತು ನಾವು ಮಿಸ್ ಮಾಡಬಾರ್ದು, ಇದು ರೈಸ್ ಮಾಡ್ತಾನೆ ಇರಬೇಕು. ಎಷ್ಟು ಚುಚ್ಚುತ್ತಾ ಇದ್ದರೆ ಇದು ನಿಲಿಯಲ್ಲ ಅಂತ, ಅದು ಎಷ್ಟು ವರ್ಷ ಆದ್ರೂ ಅದು ಹೋಗ್ತಾನೆ ಇರಬೇಕು. ಸೊ ಅದೇ ನನ್ನ ಇಂಟೆನ್ಷನ್ ಏನಂದರೆ, ನಾನೇ ಅಲ್ಲ, ನನಗೆ ಬೇಕಾಗಿರೋ ಫ್ರೆಂಡ್ಸ್ ಸರ್ಕಿಲು ಪ್ರತಿಯೊಬ್ಬರು ಸರ್ಕಿಲಿಂದ ಅದು
ನಾನು ನನ್ನ ಮೂವಿ ಪ್ರಾಜೆಕ್ಟ್ ರಿಲೀಸ್ ಆದಮೇಲೆ ಅದು ಹಂಗೆ ರೀಚ್ ಆಗುತ್ತೆ ಕನ್ಫರ್ಮ್ ಆಗಿ. ಅದು 1 ಇಯರ್ ಆಗ್ಬೋದು, 1.5 ಇಯರ್ ಆಗ್ಬೋದು, ಮತ್ತೆ ಅಲ್ಲಿ ಯಾವಾಗ ಕೂಲ್ ಆಗುತ್ತೋ ಮತ್ತೆ ಅದು ರೀಚ್ ಆಗುತ್ತೆ. ಅದೇ ಬೇಕು ನಮಗೆ. ಸೊ ಅದರಿಂದ ಏನಂದರೆ ಏನೋ ಒಂದು ಪ್ರಾಬ್ಲಮ್ ಬರುತ್ತೆ ಅಂತ, ಅದು ಏನೋ ಒಂದು ಆಚೆ ಬರುತ್ತೆ ಅಂತ ನಾನು ಅನ್ಕೊತಿದ್ದೀನಿ. ಸೊ ಏನೋ ಪ್ರಾಬ್ಲಮ್ ಮಾಡ್ತಾರಾ ಇಲ್ಲ ನಿಮ್ಗೇನಾದರೂ ತೊಂದರೆ ಆಗಿದೆಯಾ ಈ ಬಸ್? ಇವಾಗ ಏನಿಲ್ಲ ಸರ್, ಇವಾಗ ತೊಂದರೆ ಆಗಿಲ್ಲ. 11 ವರ್ಷ ಮುಂಚೆ ಎಲ್ಲ ತೊಂದರೆ ಮಾಡಿದ್ದಾರೆ ಇವರು. ಮಗಳ ಬಾಡಿ ಸಿಕ್ಕಿದ ದಿವಸ ಎಲ್ಲ ಕಡೆ ಕಳ್ಳರು, ಮನೆಗೆ ಕಲ್ಲು ಬಿಸಾಡೋದು, ಇದನ್ನು ಇವರೇ ಸೃಷ್ಟಿ ಮಾಡಿದ್ರು ಕಳ್ಳರನ್ನು. ಆಮೇಲೆ ನಮ್ಮ ಮನೆಗೆ ಒಬ್ಬೊಬ್ಬರಾಗಿ ಭಿಕ್ಷುಕನಾಕಿ ಕಲಿಸೋದು, ಚಪ್ಪಲಿ ಹೊಲಿಯೋನಾಗಿ ಕಲಿಸೋದು, ಸನ್ಯಾಸಿಗೆ, ಆ ರೀತಿ ಎಲ್ಲ ತುಂಬ ಜನ ಆ ರೀತಿ ಕಲಿಸಿದ್ದಾರೆ. ಇದು ಮೂವಿನೇ ಮಾಡ್ಬೋದು. ಸರಿ, ಇವಾಗ ನಾನೇನು ತಿಳ್ಕೊಬೇಕಂದ್ರೆ ನಮ್ಮ ಸೌಜನ್ಯ ಮೇಡಮ್ ಇದ್ದಾರೆ. ಸೊ ಅವ್ರಿಗೆ ಏನು ಆಸೆ ಇತ್ತು, ಆ್ಯಂಬಿಷನ್ ಏನಿತ್ತು ಅವರಿಗೆ? ಅವರಿಗೆ ಅಂದರೆ ಇವತ್ತು ಕಾಲೇಜಿಗೆ ಹೋಗಿ ನಾನೆಲ್ಲ ಕಲಿತ ನಂತರ ನಾನು ಡಾಕ್ಟ್ರಾಗಿ ಆಮೇಲೆ ನಿಮ್ಮನ್ನು ಚೆನ್ನಾಗಿ ನೋಡ್ಕೊಳ್ಬೇಕಮ್ಮ ಅಂತ ನಮ್ಮ ಹತ್ರನೇ ಹೇಳ್ತಾ ಇದ್ರು. ಓಕೆ. ಸೊ ಅವರು ಕ್ಲಾಸ್ ಟೈಮಲ್ಲಿ ಅವ್ರು ಹೆಂಗಿದ್ದಾರೆ ಅಂದರೆ ಎಕ್ಸಾಮ್ಸು ಸ್ಟಡೀಸ್ ಬಗ್ಗೆ ಅದ್ರ ಬಗ್ಗೆ ಅಂದರೆ ಅವರಿಗೆ ಸ್ಕೂಲ್ ಅಂದರೆ ತುಂಬಾ ಅವಳಿಗೆ ಏನು ಒಂದು ಸ್ಕೂಲಲ್ಲಿ ಏನೆಲ್ಲ ಪಾಠಗಳನ್ನು ಹೇಳ್ಕೊಡ್ತಾರೆ ಅದನ್ನು ನೀಟಾಗಿ ಮಾಡಿಕೊಂಡು, ಅವಳಿಗೆ ಮನೆಯಲ್ಲಿ ನಾವು ಏನು ಕೆಲಸ ಕೊಡ್ತಾ ಇದ್ದೀವಿ ಅದನ್ನು ಕೂಡ ನೀಟಾಗಿ ಮಾಡಿಕೊಂಡು, ಎಕ್ಸಾಮ್ ಇರಲಿ ಏನೇ ಇರಲಿ ಕಾಲೇಜಲ್ಲಿ ಅವಳಿಗೆ ನಾವು ಏನೆಲ್ಲ ಕೆಲಸ ಕೊಡ್ತೀವಿ ಅದನ್ನೆಲ್ಲ ಮಾಡಿ ಮುಗಿಸಿ ನಂತರ ಕಾಲೇಜಿಗೆ ಹೋಗ್ತಾಯಿದ್ವಿ. ಇವಾಗ ಅವಳ ಕೆಲಸ ಅವಳೇ ಮಾಡಿಕೊಂಡು ಕಾಲೇಜಲ್ಲಿ ಏನೆಲ್ಲ ಬರೀಲಿಕ್ಕೆಲ್ಲ ಹೇಳ್ತಾರೆ ಅದನ್ನು ಬರೆದುಕೊಂಡು, ಅಂದರೆ ಅವಳಿಗೆ ಕಾಲೇಜ್ ಆಯಿತು, ಕಾಲೇಜ್ ಬಿಟ್ಟರೆ ಮನೆ ಆಯಿತು ಅಷ್ಟೇ ಅವಳದು. ಆ ರೀತಿ ಇದೆ ನನ್ನ ಮಗು. ಕಾಲೇಜಿನಲ್ಲಿ ಏನು ಮಾಡಿದ್ರು ಎಲ್ಲ ಯಾವುದು ಪಾಠ ಹೇಳ್ಕೊಟ್ರು ಅದನ್ನು ನೀಟಾಗಿ ಮಾಡ್ತಾಯಿದ್ರು ಸರ್. ಮತ್ತು ದೇವರ ಬಗ್ಗೆ ಪೂಜೆ ಖಂಡಿತ ಚಿಕ್ಕ ಮಗು ಇರುವಾಗ, ಚಿಕ್ಕ ಮಕ್ಕಳು ಇರುವಾಗ ದೇವರಿಗೆ ಒಂದು ಕಲ್ಲು ಇಟ್ಟು ಅದಕ್ಕೆ ಹೂವಿನ ಎಲ್ಲ ಹೂಗಳನ್ನು ತಂದು ಪೂಜೆ ಮಾಡಿ ಅದರ ಕಾಯಿದೊಂದು ಪ್ರಸಾದ ಮಾಡಿ, ನನಗೆ 5 ಜನ ಮಕ್ಕಳು, ನನಗೆ ಆ 5 ಜನ ಮಕ್ಕಳು ಒಟ್ಟು ಸೇರಿ ಒಂದು ರೀತಿ ಪ್ರಸಾದವನ್ನು ಎಲ್ರಿಗೂ ಕೊಡುವಂಥ ರೀತಿಯಲ್ಲಿ ಆ ಆಟವನ್ನು ಆಡ್ತಾಯಿದ್ರು. ಆನಂತರ ನಾವು ಹೊಸ ಬಟ್ಟೆ ಏನಾದರೂ ತಂದರೆ, ಮಕ್ಕಳಿಗೆ ಆಗಲಿ ದೊಡ್ಡವರಿಗೆ ಹೊಸ ಬಟ್ಟೆ ತಂದರೆ ಅದನ್ನು ಕೂಡ ಸಂಗ್ರಹಿಸಿ ಒಂದು ಅಂಗಡಿಯಾಗಿ ಮಾಡಿಕೊಂಡು ಅದನ್ನು ಕೂಡ ಮಾರುವಂಥ ರೀತಿಯಲ್ಲಿ ಅದೊಂದು ಆಟನೇ ಜಾಸ್ತಿ. ಅಂದರೆ ದೇವರ ಆಟನೇ ಮುಖ್ಯ, ದೇವರ ಭಕ್ತಿ ಅವಳು ಅಂದರೆ ದೇವರದ್ದು ಒಂದು ಪೂಜೆ ಮಾಡಿದ್ರೆ ತುಂಬಾ ಅವಳಿಗೆ. ಎಲ್ಲರೂ ಮಕ್ಕಳು ಕೂಡ ನಮ್ಮ ಇದರಲ್ಲಿ ಭಜನೆ ಮಾಡ್ತಾಯಿದ್ರು. ಏನು ಪೂಜೆ ಮಾಡಿದ್ರು ಮನೆಯಲ್ಲಿ ಯಾವುದೋ ಕಾರ್ಯಕ್ರಮ ಇರಲಿ ಅವತ್ತು ಪೂಜೆ ಇರುವಾಗ ಭಜನೆ ಮಾಡ್ತಾಯಿದ್ರು. ಅವರು ಇಷ್ಟಪಟ್ಟು ಏನಾದರೂ ತಿನ್ನೋದು ಅಲ್ಲಿ ಅಂದರೆ ಅವಳಿಗೆ ಸ್ವೀಟಲ್ಲಿ ತುಂಬ ಇಷ್ಟ. ಜಿಲೇಬಿ ಥರ ಇರುತ್ತಲ್ಲ ಸರ್, ಅದು ಅಂದರೆ ಅವಳ ಕೈಯಿಂದ ಅವಳು ಮಾಡಬೇಕು. ಅವಳಿಗೆ ಏನೆಲ್ಲ ತಿಂಡಿ ಮಾಡಲಿಕ್ಕೆ ಎಲ್ಲ ಬರುತ್ತೆ ಅವಳಿಗೆ. ತಿಂಡಿ ಅಡಿಗೆಯಲ್ಲಿ ತುಂಬಾ ಇಂಟ್ರೆಸ್ಟ್ ಅವಳಿಗೆ. ಎಲ್ಲ ಅದನ್ನು ತರಿಸಿ ಇದು ಮಾಡ್ತಾಯಿದ್ಲು, ಸ್ವೀಟ್ ಮಾಡ್ತಾಯಿದ್ಲು. ಆಮೇಲೆ ಕ್ಯಾರೆಟ್ ಇದ್ದು ಅದರದ್ದು ಸ್ವೀಟ್ ಮಾಡ್ತಾಯಿದ್ಲು. ಪಪ್ಪಾಯಿ ಫಸ್ಟ್ ನಮಗೆ ಮಾಡಿಸಿ ಕಲಿಸಿದ್ದೆ ಅವಳು, ಸೌಜನ್ಯ ನಮಗೆ ಕಲಿಸಿದ್ದು. ನೋಡಿಯಮ್ಮ ಈ ರೀತಿ ಮಾಡಲಿಕ್ಕೆ ಆಗುತ್ತೆ, ಇಂಥ ಹಣ್ಣಲ್ಲಿ ಇಂಥ ಸ್ವೀಟ್ ಮಾಡಲಿಕ್ಕೆ ಆಗುತ್ತೆ ಅನ್ನುವಂಥದ್ದು ಅವಳೇ ನಮಗೆ ಇವತ್ತು ಹೇಳ್ಕೊಟ್ಟ ಅವಳು. ಸರಿಮ್ಮ, ಇವಾಗ ನೀವು ಅಡುಗೆ ಮಾಡ್ತೀರಲ್ವ, ಊಟ ಎಲ್ಲ ಮಾಡ್ತೀರಲ್ವ, ಸೊ ಅದರಿಂದ ಅವ್ರಿಗೆ ಯಾವ ಡಿಶ್ಶು ತುಂಬ ಇಷ್ಟ? ಅವಳಿಗೆ ಅಂದರೆ ವೆಜ್ ಸರ್, ನಾನ್ ವೆಜ್ ಇಲ್ಲ. ವೆಜ್ಜಲ್ಲಿ ಯಾವುದಾದ್ರೂ ಅದೇ ಆಗಬೇಕು ಇದೇ ಬೇಕಂತ ಏನಿಲ್ಲ ಅವಳಿಗೆ. ಅಮ್ಮ ಊಟ ಅಂದರೆ ತುಂಬಾ ಇಷ್ಟ. ಅಮ್ಮ ನೀವು ಮಾಡಿ ಊಟ ಅದೇ ಅಮ್ಮನ ಅಡುಗೆ ಅಂದರೆ ತುಂಬಾ ಇಷ್ಟ ಅವಳಿಗೆ. ಅಮ್ಮ ಏನು ಅಡುಗೆ ಸ್ಕೂಲಿಂದ ಬಂದ ತಕ್ಷಣ ಅಮ್ಮ ಏನು ಸಾಂಬಾರು ಮಾಡಿದ್ದೀರಿ, ಏನಿದೆ ಅದೆಲ್ಲ ಹುಡುಕಿ ಏನು ಮಾಡಿದ್ದೇನೆ ಅದೆಲ್ಲ, ಟೀ ಆಗಲಿ ಏನೇ ಆಗಲಿ ಅದನ್ನು ಬಂದು ಟೀ ಆದರೆ ಟೀ ಕುಡ್ಕೊಂಡು ಆಮೇಲೆ ಊಟ ಮಾಡಿದ್ರೆ ಊಟ ಮಾಡಿ ಯಾವುದ್ರೂ ಆಗ್ತದೆ. ನಾನು ಯಾವುದು ಮಾಡಿದು ಕೊಟ್ಟೆ ಅದಾಗುತ್ತೆ. ಅದೇ ಮಾಡಿ ಅಮ್ಮ ಇದೇ ಮಾಡಿ ಅಂತ ನಮಗೆ ರೂಲ್ಸ್ ಇರಲಿಲ್ಲ. ಯಾವುದು ಮಾಡಿಕೊಟ್ರು ಕೂಡ ಅವ್ರು ತಿಂತಾಯಿದ್ರು. ಆ ರೀತಿ ನನ್ನ ಸೌಜನ್ಯ ಮಗಳಿದ್ದು. ನಿಮಗೆ ಅವರು ಸತ್ತ ಮೇಲೆ ಎಷ್ಟು ದಿನ ಆದಮೇಲೆ ನಿಮಗೆ ಬಾಡಿ ಕೊಟ್ಟಿರೋದು? ಹೊರಗೆ ಸರ್ ಗೌರ್ಮೆಂಟೇ ಅದು ಬಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿರೋದು ಎಷ್ಟು ದಿನ ಆದಮೇಲೆ? ಇಲ್ಲ, ನಮಗೆ ಬಾಡಿ ಸಿಕ್ಕಿದ ದಿವಸ ನಮಗೆ ಕೊಟ್ಟಿದ್ದಾರೆ. ಹೌದು, 10ನೇ ತಾರೀಕು. ರೂಲ್ಸ್ ಇರುತ್ತೆ ಅಲ್ವಾ, ಇಷ್ಟು ದಿನ ಎಲ್ಲ ನೋಡಿ? ಇಲ್ಲ, ನಮಗೆ ಅಂದರೆ
ಅದು ಟೈಮ್ ಗೊತ್ತಿಲ್ಲ ನಮಗೆ, ಅಂದರೆ ನಾನು ಹೋಗಿಲ್ಲ. ಬೆಳಿಗ್ಗೆ 10 ಗಂಟೆ ನಂತರ ಏನೋ ಸಿಕ್ಕಿದೆ ಗಾಡಿ, ಅವತ್ತೇ ಹಾಕ್ಕೊಂಡೋಗಿ ನಂತರ 5 ಗಂಟೆ ನಂತರ ಏನೋ ಇದೆಲ್ಲ ಮಾಡಿದ್ರೆ ಅದು ನಮ್ಗೆ ಗೊತ್ತಿಲ್ಲ. ಆ ನಂತರ ರಾತ್ರಿ ಸಾಧಾರಣ ಎಷ್ಟು ಗಂಟೆ ಗೊತ್ತಿಲ್ಲ, ಅದು ಕೂಡ ಗೊತ್ತಿಲ್ಲ. ಬಾಡಿ ಅವತ್ತೇ ನಮಗೆ ಕಳಿಸಿದ್ದಾರೆ. ಅವ್ರನ್ನ ಸಮಾಧಿ ಮಾಡಿದ್ದು ಎಲ್ಲಿ? ಇಲ್ಲಿ ನಮ್ಮ ಮನೆ ಪಕ್ಕ ನೀವು ಬಂದಿರಲ್ಲ ರೋಡ್ ಪಕ್ಕ, ಅಲ್ಲಿ ಬ್ಯಾನರ್ ಹಾಕಿದ್ದೀರಾ? ಹೌದಾ? ಅದೇನಾ? ಓಕೆ ಓಕೆ. ಈಗ ಎಲ್ಲ ಫಿನಿಶ್ ಮಾಡ್ಕೊಂಡು ಒಂದು 10 ಮಿನಿಟ್ಸ್ ಅಲ್ಲಿದ್ದು ನಾವು ಹೋಗ್ತೀವಿ ನೋಡಿ. ರೋಡ್ ಮಾತ್ರ ಭಯಂಕರ ಇದೆ. ಚೆನ್ನಾಗಿಲ್ಲ ಅಂತಲ್ಲ, ಏನಾದರೂ ಆಗ್ಬೋದು. ಹುಡುಗಿರಿಗೆ ಅಂತೇನೆ ಅಲ್ಲ, ಹುಡುಗರು ಕೂಡ ಆಗ್ಬೋದು, ಏನೋ ತೊಂದರೆ ಆಗಲೇಬೋದು. ಅಲ್ಲ, ಗಾಡಿಯಲ್ಲಿ ಹೋದ್ರೆ ಏನಾದರೂ ಆಗುತ್ತೆ, ನಡ್ಕೊಂಡು ಬಂದರೆ ಈ ರೀತಿ ಮಾಡ್ತಾ ಇದ್ದಾರಲ್ಲ, ಅದು ನಮಗೆ ನೋವು. ಇವಾಗ ಇಲ್ಲಿ ನಮ್ಮ ಕಾಡೊಳಗೆ ಆಗಿದ್ದಲ್ಲ ಇದು ರಾಜ ರಸ್ತೆಯಲ್ಲಿ 1000 ಜನ ಹೋಗುವಂಥ ರಸ್ತೆಯಿಂದ ಈ ರೀತಿ ಮಾಡಿದ್ದಾರೆ ಸರ್. ಅಲ್ಲ, ಆ ಥರ ಆದಮೇಲೆ, ಈ ಇನ್ಸಿಡೆಂಟ್ ಆದಮೇಲೆ ಈ ಸುತ್ತಮುತ್ತ ಹುಡುಗಿರು ಇರ್ತಾರಲ್ವ, ಭಯ ಆಗಿರುತ್ತೆ ಅಲ್ವಾ? ಅಂದರೆ ಏನು ಗೊತ್ತಾ ಸರ್, ಇವಾಗ 11 ವರ್ಷ ನಂತರ ಯಾವುದು ಕೊಲೆ ಪ್ರಕರಣ ಇಲ್ಲಿ ನಡೆದಿಲ್ಲ. ಇವಾಗ ಮಕ್ಕಳನ್ನು ಆಟೋ ರಿಕ್ಷಾದಲ್ಲಿ ಬಸ್ಸಲ್ಲಿ ಕಳಿಸ್ತಾ ಇದ್ದಾರೆ, ಗಾಡಿ ಇರೋರು ಗಾಡಿಲೇ ಕರ್ಕೊಂಡು ಹೋಗ್ತಾ ಇದ್ದಾರೆ, ತಗೊಂಡಿಲ್ಲ. ಹಾಗೆ ಆ ರೀತಿ ಇವಾಗ ನಡೀತಿದೆ. యాక్చువల్లీ గైస్ నేను తెలుగులో ఎక్స్ప్లెయిన్ చేస్తాను డీటెయిల్గా. వీళ్ళు మాట్లాడుతూ ఈవిడ వాళ్ళ అమ్మగారు మాట్లాడింది మొత్తం నేను తెలుగులో కింద ಹೆಡ್ಲೈನ್గా ಫಿನಿಶ್ ಮೊತ್ತಂ ಸಬ್ಟೈಟಲ್ಸ್ పెడతాను. ಸೊ ನಿಮಗೆ ಕನ್ನಡದಲ್ಲಿ ಎಲ್ಲರಿಗೂ ಅರ್ಥ ಆಗಿದೆ ಅಲ್ವಾ? ಸೊ ನಾವು ನಮಗೆ ನಮ್ಮ ಕಂಟೆಂಟು ಡಿಫ್ರೆಂಟ್ ಇರುತ್ತೆ. ಸೊ ನಾವು ಒಂದು ಹೆಂಗಂದರೆ, ಈ ಥರ ನಡೆದಿರೋ ಜಾಸ್ತಿ ಇನ್ಸಿಡೆಂಟ್ಸ್ ಇದೆ ನಮ್ಮ ಆಂಧ್ರದಲ್ಲಿ ನೀವು ಕೇಳಿರ್ತೀವಿ. ಸೊ ನಾವು ಎಲ್ಲರೂ ಕೇಳ್ತಾರೆ, ಇಲ್ಲಿಗೆ ಬನ್ನಿ, ಇಲ್ಲಿ ಮಾಡಿ, ಈ ಥರ ಸತ್ತೋಗಿದ್ದಾರೆ, ಅವ್ರನ್ನ ಮಾತಾಡಿಸಿ, ಇನ್ನೂ ಇದ್ದಾರೇನೋ ಅಂತ, ಆತ್ಮ ಆಗಿ ಆದರೂ ಇರ್ತಾರೇನೋ ಅಂತ ನಂಬಿಕೆ ಇರುತ್ತೆ ಅವ್ರಿಗೆ, ಅವ್ರ ಫ್ಯಾಮ್ಲಿಗೂ ನಂಬಿಕೆ ಇರುತ್ತೆ, ಹೋಗಿ ಮಾತಾಡಿಸಿ ಅಂತ. ನಾವು 11 ಗಂಟೆ 12 o'clock 1 o'clock ಹೋಗ್ತೀವಲ್ಲಿ, ಹೋಗಿ ನಾವು ಒಬ್ಬನೇ ಹೋಗಿ ಮಾಡಿರೋ ಟೈಮ್ಸು ಇದೆ ನಮಗೆ. ಸೊ ಆ ಥರ ಜಾಸ್ತಿ ಜನ ಸಪೋರ್ಟ್ ಮಾಡ್ತಾರೆ ನನಗೆ. ಸೊ ಇವಾಗ ನಾನು ಇನ್ನೊಂದು ಕೇಳಬೇಕೇನೆಂದರೆ, ನಾನು ಮತ್ತೆ ಬರ್ತಿದ್ದೆ ನಮ್ಮ ಟೀಮಿಂದ, ಮೂವಿ ಟೀಮಿಂದ. ಸೊ ಆವಾಗ ನನ್ನ ನೆನಪಿಟ್ಕೊಳ್ಳಿ, ಬಂದ ಮೇಲೆ ಆ ವಿಡಿಯೋ ಟಿ ವಿಯಲ್ಲಿ ಬರ್ತಿರೋ ಶಾರ್ಟ್ ತಗೊತೀನಿ. ಸೊ ಆ ಎಮೋಷನಿಂದ ಸೊ ಎಲ್ಲ 3 ಸ್ಟೇಟಲ್ಲಿ ರಿಲೀಸ್ ಆಗಬೇಕಂತ ನಾನು ಪ್ಲ್ಯಾನ್ ಮಾಡ್ತೀನಿ. ಸೊ ಅದು ನೀವೇನಂತೀರ? ಪರ್ಮಿಷನ್ ಕೊಟ್ಟರೆ ನಾನು ಮತ್ತೆ ಬರ್ತೀನಿ ಟೀಮಿಂದ. ಅಂದರೆ ಅದು ನಮ್ಮ ತಮ್ಮ ಇದ್ದಾನೆ, ತುಂಬ ಜನ ಈಗ ಬಂದಿದ್ದಾರೆ, ನಾವೊಂದು ಮೂವಿ ಮಾಡ್ತೇವೆ ಅಂತ. ಅದಕ್ಕೆ ತಮ್ಮ ಹೇಳಿದ್ದಾರೆ, ನೀವು ಮೂವಿ ಮಾಡಬೇಕಾದ್ರೆ ಸೌಜನ್ಯ ಯಾವ ರೀತಿ ಇದಾಗಿದೆ ಅಲ್ಲಿಂದಲೇ ನೀವು ಅದು ಬಯೋಪಿಕ್ ಅಂತಿದ್ದಾರೆ, ಅವ್ರದ್ದು ಜೀವಿತ ಚರಿತ್ರೆ ಎಲ್ಲ ಮಾಡೋದು. ಅದು ನಾನು ಹೇಳ್ತಿರೋದೇನೆಂದರೆ, ಒಂದು ಶಾರ್ಟ್ ಅಷ್ಟೇ, ಅವ್ರ ಬಗ್ಗೆ ರೈಸ್ ಮಾಡ್ತಿರೋ ಒಂದು ಸೀನ್ ಇರುತ್ತೆ ಕ್ಲೈಮ್ಯಾಕ್ಸಲ್ಲಿ. ಎಂಡಿಂಗು ಜನಗಳು ಆ ಥಿಯೇಟ್ರಿಂದ ಆಚೆ ಹೋಗ್ತಿರುವಾಗ ಆ ಶಾರ್ಟಿಂದನೂ ಹೋಗಬೇಕು, ಮೈಂಡಲ್ಲಿ ಇಟ್ಕೊಂಡು ಹೋಗ್ತಾರೆ. ಮಧ್ಯದಲ್ಲಿ ಎಲ್ಲೋ ಇಟ್ಟಿದ್ರೆ ಮರ್ತು ಹೋಗ್ತಾರೆ ಕ್ಲೈಮ್ಯಾಕ್ಸ್ ಅಂತ. ಸೊ ನಾನು ಕ್ಲೈಮ್ಯಾಕ್ಸಲ್ಲಿ ಇರುತ್ತೆ ಅದು. ಸೊ ಆವಾಗ ನಿಮ್ಮ ಎಮೋಷನು ಮತ್ತು ಇನ್ನೂ ಬೇರೆ ಬೇರೆ ಆಗಿದೆ. ಸೊ ಅವರು ಆ ಥರ ಮಾಡಿಕೊಂಡು ನಾನು ಆ ಕ್ಲೈಮ್ಯಾಕ್ಸ್ನ ಹಂಗೆ ಕ್ಲಿಯರ್ ಮಾಡಬೇಕು ಅಂತ. ಸೊ ಆ ಥರ ಇರುತ್ತೆ ರೀತಿ. ಅಂದರೆ ಇದು ಎಲ್ಲ ಜನರಿಗೂ ಗೊತ್ತಾಗಬೇಕು. ಅದೇ ನನಗೆ ಇವರು ಹೇಳುವ ತಕ್ಷಣ ಕೂಡ ನನಗೆ ಶಾಕ್ ಆಯಿತು. 10 ವರ್ಷ ಮೇಲೆ ಆಯಿತು ಅಂತ ಇವ್ರು ಹೇಳಿದ್ದಾರೆ. ಆಗಿನೂ ಇಷ್ಟು ಒಂದು ನ್ಯಾಯ ಸಿಕ್ಕಿಲ್ಲ ಅಂದರೆ ನನಗೇನು ತುಂಬ ಶಾಕ್ ಆಯಿತು ನನಗೆ. ಅದಕ್ಕೋಸ್ಕರ ನಾನು ಇವ್ರಿಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲ ಬ್ರೋ ನಾವು ಹೋಗಲೇಬೇಕು, ಅಲ್ಲಿ ಎಷ್ಟು ಕಷ್ಟ ಆದ್ರೂ ಇರಲಿ, ಹೋಗಿಬಿಟ್ಟು ಅಲ್ಲಿ ಹೋಗಿ ಅವರ ತಾಯಿ ಹತ್ರ ಮಾತಾಡಿ, ಆಮೇಲೆ ನಾವು ಅವ್ರದ್ದು ಇದು ನಿಜ ಲೈಫ್ ಇದೆಲ್ಲ ಹೆಂಗಿತ್ತು ಅದೆಲ್ಲ ಬಂದು ನಾವು ಹೇಳೋಣ. ಮತ್ತು ಅವ್ರದ್ದು ಇವಾಗ ಜೀವನ ಸಮಾಧಿ ಅಲ್ಲಿ ಅದೆಲ್ಲ ನಾವು ತೋರಿಸ್ತೀವಿ. ಅದೆಲ್ಲ ತೋರಿಸಿ ಹಿಂಗೆಲ್ಲ ಇದೆ ಇವ್ರದ್ದು ಲೈಫು, ಹಿಂಗೆಲ್ಲ ಇತ್ತು ಅವ್ರದ್ದು ಸ್ಟಡೀಸು, ಅದೆಲ್ಲ ತೋರಿಸ್ತಾ ಇದ್ದೀವಿ. ನಾವು ಅವ್ರ ಜೊತೆನೂ ಕಮ್ಯುನಿಕೇಟ್ ಮಾಡೋ ಥರ ನಾವು ಒಂದು ಹುಡುಗಿ ಸತ್ತೋಗಿದ್ದಾರೆ ಅನ್ನೋ ಮ್ಯಾಟ್ರಿಗಿಂತ ಬದುಕಿದ್ದಾರೆ, ನಾವು ಮಾತಾಡೋ ರೀತಿ ನಾವು ಮಾತಾಡ್ಕೊತೀವಿ. ಆ ಥರ ನಾವು ಹೋಗಿ ನಾವು ಮಾತಾಡೋದು,
ಸೊ ಜನಗಳಿಗೆ ಅದು ಇನ್ನೂ ಬೂಸ್ಟ್ ಥರ ಇರುತ್ತೆ, ನಾವೇ ಮಾತಾಡ್ತಿದ್ದೀವಿ ಅಂತ ಫೀಲಿಂಗ್ ಇರುತ್ತೆ ಅವ್ರಿಗೆ ಜನಗಳಿಗೆ. ನಾನು ಕರೆಕ್ಟಾಗಿ ಹೇಳ್ತೀನಿ, ಇವಾಗ ಇವರು ಇನ್ನೂ ಹೋಗಿಲ್ಲ ಇದ್ದಾರೆ. ಹೌದು ಹೌದು ಹೌದು, ಅದು ನಿಜಾನೇ ಅದು ಅಲ್ವಮ್ಮ? ನೀವು ನಂಬ್ತೀರಾ ಅಲ್ವಮ್ಮ? ನಮ್ಮನ್ನ ಬಿಟ್ಟು ಅವ್ರು ಎಲ್ಲೂ ಹೋಗಿಲ್ಲ, ನಮ್ಮ ಜೊತೆನೇ ಇದ್ದಾರೆ. ಸೊ ಅದು ಬಂದು ಎಲ್ಲರಿಗೂ ಗೊತ್ತಾಗಬೇಕು ಅವ್ರು ಇದ್ದಾರೆ, ಯಾಕೆಂದ್ರೆ ನ್ಯಾಯ ಸಿಕ್ಕಿಲ್ಲ, ಅದಕ್ಕೋಸ್ಕರ ಅವ್ರು ಕಾಯ್ತಾ ಇದ್ದಾರೆ. ಇವತ್ತು ಕೂಡ ಜೀವಂತವಾಗಿ ನಡೆದಿದೆ ನೋಡಿ. ಅದೇ ಅದು ಇನ್ನೂ ಹೋಗ್ತಿದೆ ನೋಡಿ. ಅವ್ರ ಸಂಕಲ್ಪ ಹಂಗಿದೆ. 8ನೇ ತಾರೀಕಿಗೆ ಜೀವಂತವಾಗಿದ್ದ ಮಗಳನ್ನು ನಾನು ನೋಡಿದ್ದೆ, ಆಮೇಲೆ 9ನೇ ತಾರೀಕಿಗೆ ನೋಡೇ ಇಲ್ಲ, ಮರು ದಿವಸ 10ನೇ ತಾರೀಕಿಗೆ ಏನಾದ್ರು ಅದು ಇವ್ರು ಹೇಳಿದ್ದಾರೆ ಅಮ್ಮ, ನೀವು ಉಪವಾಸ ಇದ್ದು ಅದೆಲ್ಲ ಹೇಳಿದ್ದಾರೆ ಅವರು. ಅವ್ರ ಸಂಕಲ್ಪ ಇವಾಗಲೂ ಹಂಗೆ ಇದೆ. 1000 ಜನ ನೋಡ್ತಾ ಇದ್ದಾರೆ ಈ ಕ್ಯಾಮ್ರಾದಲ್ಲಿ, 1000 ಜನ ನೋಡ್ತಾ ಇದ್ದಾರೆ, அவரெல்லாருக்கும் ಗೊತ್ತಾಗಿದೆ ಇವಾಗ. ஸோ கைஸ், நீங்கள் 1000 பேர் கிட்ட பார்க்குறீங்க இந்த வீடியோவை, உங்கள் எல்லாருக்குமே இப்போ தெரிய வந்திருக்கும்னு நினைக்கிறேன். ஒரு தாயோட தவிப்பும் இப்படி ஒரு மகளோட பிரிவும் வந்து எவ்வளோ பெரிய ஒரு வழியை கொடுக்குன்ட்டு இப்போ உங்களுக்கு எல்லாருக்குமே தெரிஞ்சிருக்கும். ஸோ ப்ரோ ಇನ್ನೊಂದು ಯೂಟ್ಯೂಬರ್ಸು ಯಾರ್ಯಾರು ಬರ್ತಾರೋ, ಯಾರು ಯಾವ ಕೆಟ್ಟ ಮನಸ್ಸು ಇಟ್ಕೊಂಡು ಬರ್ತಾರೋ, ಒಳ್ಳೆ ಮನಸ್ಸು ಇಟ್ಕೊಂಡು ಬರ್ತಾರೋ ಅದು ಮ್ಯಾಟ್ರ್ ಅಲ್ಲ. ನೀವು ಎಲ್ಲರಿಗೂ ಸಪೋರ್ಟ್ ಮಾಡಿ ಅಂತಲೇ ಹೇಳಿ, ಏನಾದರೂ ಮಾಡ್ಕೊಳ್ಳಿ, ಅವ್ರ ಇಷ್ಟ, ಓಕೆನಾ? ನೀವು ಎಲ್ಲರೂ ಬರ್ತಿದ್ದಾರೆ ಅನ್ನೋದು ನೋವು ಮಾತ್ರ ಇಟ್ಕೋಬೇಡ. ಸೊ ಅದು ನಮಗೆ ಒಳ್ಳೇದಾಗುತ್ತೆ, ಆಗಲಿ, ಇದು ಒಳ್ಳೇದಕ್ಕೋಸ್ಕರನೇ ಆಗ್ತಿದೇನೋ ಅನ್ನೋದೇ ಮೈಂಡಲ್ಲಿ ಇಟ್ಕೊಂಡು ಹಾಗೆ ಕಳಿಸಿ. ಸೊ ಅದೇ ನಾನು ಅನ್ಕೊತಿರೋದು. ಸೊ ಇವಾಗ ಈ ವಿಷಯ ಬಂದು ನಾನು ತಮಿಳ್ನಾಡಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ಇವಾಗ ಇನ್ನೊಂದು ವಿಷಯ ನಾನು ಹೇಳ್ತೀನಿ, ಯೂಟ್ಯೂಬರ್ಸು ಅದು ಬಿಟ್ಟು ಮತ್ತು ಬಿಸ್ನೆಸ್ ಪೀಪಲ್ಸ್ ಎಲ್ಲ ದೊಡ್ಡವರೆಲ್ಲ ಇರ್ತಾರಲ್ವ, ಅವರೆಲ್ಲ ಬಂದು ನೀವು ಹೇಳೋ ಥರ ಬಂದು ಅದರಲ್ಲಿ ಏನಾದರೂ ಅಮೌಂಟು ಅದು ಇದೆಲ್ಲ ನೋಡಿರ್ಬೋದು. ಬಟ್ ನನ್ನ ಇಂಟೆನ್ಷನ್ ಇದೆ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸ್ ಅವ್ರ ಮಧ್ಯದಲ್ಲಿ ಇದು ವಿಷಯ ತೊಗೊಂಡು ಹೋಗಬೇಕು, ಗೊತ್ತಾಗಬೇಕು. ನಾವು ಸ್ಟೂಡೆಂಟೇ, ಸೊ ಸ್ಟೂಡೆಂಟ್ದು ಗೊತ್ತಾಗುತ್ತೆ, ಆ ಪೇಯ್ನ್ ಗೊತ್ತಾಗುತ್ತೆ. ಅದಕ್ಕೆ ಹೌದಾ? ಇವಾಗ ಎಷ್ಟು ಏಜ್ ಇರ್ಬೋದು? ಇವಾಗ 29-30 ಅಂತ. ಅದೇ 17 ವರ್ಷ ಅವಾಗ ಕಿಡ್ನಾಪ್ ಮಾಡಿ. ನನ್ನ ಏಜ್ ಬ್ರೋ ಅವಾಗ 17 ವರ್ಷ, ಅಕ್ಟೋಬರ್ಗೆ 17 ವರ್ಷ ಮುಟ್ಟಿ. ಆ ನಂತರ ಯಾವ ಇಯರ್ ಹುಟ್ಟಿರೋದು? ಅಕ್ಟೋಬರ್ 1995 ಆಗ್ತದೆ. ಸೌಂದರ್ಯ ಪರವಾಗಿಲ್ಲ 1995 ಅಂತ. ಅಷ್ಟು ಏಜ್ ಇರುತ್ತಾ? ಅಷ್ಟು ಏಜ್ ಅನಿಸ್ತಿಲ್ಲ ಅಲ್ಲ. ಅದೇ ಅನ್ಬೋದು. ಎಷ್ಟು? 95? ಓಕೆ, ನನಗಿಂತ ಹೌದು ಸರ್. ಮೊನ್ನೆ ರೀಸೆಂಟಾಗಿ ತೀರ್ಕೊಂಡ್ರು. ಯಾವಾಗ? ಮೊನ್ನೆ ಇವಾಗ 2 ತಿಂಗಳಾಗಿದ್ದಷ್ಟೇ. ಸ್ವಲ್ಪ ಹುಷಾರಿರಲಿಲ್ಲ. ಮಕ್ಕಳ ಒಂದು ಕೊರಗಿನಲ್ಲಿ ಮನಸ್ಸಿನಲ್ಲಿ ಆ ನೋವನ್ನು ಇಟ್ಕೊಂಡು ಯಾರ ಹತ್ರ ಕೂಡ ಹೇಳೋಕ್ಕಾಗದೆ ಒಂದು ಸೌಜನ್ಯ ಥರನೇ ಅವರು ಕೂಡ ಅಷ್ಟು ಪಾಪ ಅವರು. ಇದು ಗೊತ್ತಿಲ್ಲ ನನಗೆ. ಇದು ಒಂದು ರೌಂಡ್ ಫೋಟೋಸ್ ಇದೇನಮ್ಮ ಅವರು ಮೆಡಲ್ಸಾ? ಅದು ಅದಲ್ಲ, ಅದು ನಮ್ಮ ಮೊಮ್ಮಕ್ಕಳದು. ಸಿಕ್ಕಿದ್ದು ಇವಾಗ ಅದು ಎಲ್ಲಿದೆ ಗೊತ್ತಿಲ್ಲ ಸರ್. ಮತ್ತೆ ಪಟೇಲ್ ಉಂಟು, ಅಷ್ಟು ಟೈಮ್ ಇರಲಿಲ್ಲ ಬ್ರೋ. ಅವ್ರದ್ದು ಮೆಡಲ್ಸ್ ಎಲ್ಲ ಸೆಟ್ ವಾಚಿ ಇದು ಉಂಟು. గైస్ తనకు సంబంధించిన ఐటమ్స్ ఉన్నాయి. సో అవి వాళ్ళ అమ్మతో చూపిస్తాను. ఐటమ్స్ తను వేసుకున్న వాచ్ అంట. ನೋಡಿ, ಇದು ಅವ್ರ ಜೋಯಿನ ಚಡ್ಡಿ ಹಾಕೊಂಡಿರೋ ಮಗು. ಓಕೆ ಓಕೆ. ಅವರು 2 ಮಕ್ಕಳು, ಅಕ್ಕ ಮತ್ತು ತಂಗಿ. ಇದರಲ್ಲಿ ನೋಡಿ, ಅದರಲ್ಲಿ ಇದ್ದಲ್ಲ ಮೇಲ್ಕಡೆ ಸೌಜನ್ಯ. ಅಲ್ಲಿ ನೋಡಿ ಒಂದು ಗ್ರೀನ್ ಚೂಡಿದಾರ್ ಹಾಕಿದ್ದಲ್ಲ, ಅದರಲ್ಲಿ ನೋಡಿ. ಇವರೆಲ್ಲಕ್ಕಿಂತ ಚಿಕ್ಕವಲ್ಲ? ಇಲ್ಲ, 2ನೇ ಮಗು. ಹೌದು. ಸ್ಕೆಚ್ ಹಾಕಿದ್ದಾರೆ ಅನ್ಕೋತೀನಿ. ನೋಡಿ, ಒಂದು ವಾಚಿದ ಬೆಲ್ಟು, ಸೌಜನ್ಯ ವಾಚಿದ ಬೆಲ್ಟ್. ಅದು ಚಿಕ್ಕ ವಯಸ್ಸಲ್ಲಿ
ಕಾಲೇಜಿಗೆ ಹೋಗುವಾಗ ತಗೊಂಡಿದ್ದು ಸೆಕೆಂಡ್ ಪಿ ಅಲ್ಲಿ ತಗೊಂಡಿದ್ದು ಓಕೆ ಓಕೆ ಓಕೆ. ಆಮೇಲೆ ಆಟ ಆಡಿದ ಗೊಂಬೆ ಇದು ಚಿಕ್ಕ ಗೊಂಬೆ. ಓಕೆ ಇದು ಫೋಟೋಸ್ ಎಲ್ಲ ಒಂದು ಟೈಮ್ ಕವರ್ ಮಾಡ್ತೀನಿ. ಯಾವ್ದು ಸರ್? ಇದು ಫೋಟೋಸ್ ಎಲ್ಲ ಒಂದು ಟೈಮ್ ತೋರಿಸ್ತೀನಿ. ಹಾಂ ತೋರಿಸಿ. ఇది గైస్ మేము చేయాలనుకుని ఇంత కష్టపడి వచ్చిన దానికి ఫలితం అయితే ఇది. సో మీరు అడిగిన దానికి నేను మీరు అడిగినారనే మ్యాటర్ కాదు, నేను రావాలనే ಸಂಕಲ್ಪಂతో ಇಂಥ ದೂರ వచ్చాను. ಸೊ ಮಂಚೆ ಜರಗಾಲಿ ಒಳ್ಳೆಯದಾಗಬೇಕು, ಅದೊಂದೇ ನನಗೆ. ಸೊ ಎಷ್ಟು ಬೇಕಾದರೆ ಅಷ್ಟು ಶೇರ್ ಮಾಡಿ, ಎಲ್ಲರಿಗೂ ಶೇರ್ ಮಾಡಿ, అందరికీ షేర్ చేయండి, లైక్ చేయండి. మీరు లైక్ చేసి మాట్లాడితే మాత్రం సో ಎಷ್ಟು ಶೇರ್ ಮಾಡಿದರೆ ಅಷ್ಟು ಒಳ್ಳೆಯದಾಗುತ್ತೆ. ಕೇಳಿದಿರಾ, ಅದು ನನಗೆ ಸಂಕಲ್ಪ ಇದ್ದೆ, ಎರಡೂ ಮಾಡಿದ್ದೀನಿ. ಅವ್ರಿಗೋಸ್ಕರ ಮಾಡಿದ್ದೀನಿ. ಸೊ ಅವ್ರ ಅಮ್ಮ ಮಾತಾಡ್ತಿದ್ರು, ಒಂದೊಂದು ನೋವು 12 ಇಯರ್ಸ್ ಆದ್ರೂ ಆ ನೋವು ಹೆಂಗೆ ಇದೆ, ಆ పెయిన్ అలాగే ఉంది గైస్. తట్టుకుంటా ఉంది, నేనే తట్టుకోలేదు. ఈ ప్లేస్లో తను అలాగే ఉంటుంది, అదే జరిగింది. ಕೆಲವರು ಅಷ್ಟು ಇದು ಇರಲಿಲ್ಲ, ಕಲಿಕೆಯಲ್ಲಿ ಮುಂದೆ ಇದ್ರು. ಕಲಿಕೆಯಲ್ಲಿ ಕಷ್ಟ ಹಾಗೆ ಆಟ ಸ್ಪರ್ಧೆ ಅಷ್ಟು ಅವರಿಗೆ ಇಂಟ್ರೆಸ್ಟ್ ಇರಲಿಲ್ಲ. ಓಕೆ, ಭಜನೆ ಮತ್ತು ಕಲಿಕೆ ಅಷ್ಟೇ ಸರ್. ಇನ್ನೊಂದು ಬರ್ಬೋದು, ಬಟ್ ನಾನು 500 ಕಿಲೋಮೀಟರಿಂದ ನಾನು ಬಂದಿರೋದು ಇದು ನ್ಯಾಯ ಸಿಗಬೇಕು ಅಂತ ಒಂದಕ್ಕೋಸ್ಕರ. ಆಗುತ್ತೆ ಅಮ್ಮ, ಪಕ್ಕ ಆಗುತ್ತೆ. ಬಟ್ ಇಷ್ಟು ವರ್ಷದ ಆಗಿದ್ರೂ ಆ ಸಂಕಲ್ಪ ಹಿಂಗೆ ಹೋಗ್ತಿದೆ ಅಂದರೆ ಯಾವುದೋ ಒಂದು ಮತ್ತೆ ಅದು ಆಚೆ ಬರುತ್ತೆ ಅಂದ್ಕೊತಿದ್ದೀನಿ. ಅದು ನನಗೆ ನಂಬಿಕೆ ಇದೆ. ನನಗೆ ಇದು ಮತ್ತೆ ಇದು ರೈಸ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ. 7 ಇಯರ್ಸ್ ಬ್ಯಾಕ್ ನಾನು ಈ ಮೂವಿಗೋಸ್ಕರ ಏನೇನು ನಡೀತಿದೆ ಅಂತ ಗೂಗಲಲ್ಲಿ ಹೊಡೆದ ಮೇಲೆ ಇವ್ರ ಫೋಟೋ ನೋಡಿದ್ದೀನಿ ನಾನು, ಅಷ್ಟು 7 ಇಯರ್ಸ್ ಬ್ಯಾಕು. ಸೊ ಆವಾಗ ನಾನು ಒಂದು ಕ್ಯಾರೆಕ್ಟರ್ ಅಂತ ಹೆಸರು ಇಟ್ಟಿದ್ದೀನಿ, ಸೌಜನ್ಯ ಅಂತ, ಇಷ್ಟು ಅಂತ, ಈ ಥರ ಆಗಿದೆ ಅಂತ. ಬಟ್ ನನಗೆ ಎಲ್ಲ ಡೀಟೇಲ್ಸ್ ನೋಡಿಲ್ಲ. ಸೊ ಒಂದು ಡೈಲಾಗ್ಗೋಸ್ಕರ ಅಂತ ಇಟ್ಟಿದ್ದೀನಿ ಅಷ್ಟೇ. ಸೊ ಇವಾಗ ಇಷ್ಟು ವರ್ಷ ಆದಮೇಲೆ ಇದು ರೀಚ್ ಆಗ್ತಿದೆ ಅಂದರೆ ಇದು ಖಂಡಿತ ಏನೋ ಸಂಕಲ್ಪ ಇದೆ. ಇದರಿಂದ ಎಷ್ಟೋ ಆಗಿದೆ, ಇದು ಒಬ್ಬಳದೇ ಅಲ್ಲ ಇಲ್ಲಿ ಆಗಿರೋದು. ಸೊ ಬೇರೆ ಬೇರೆನೂ ಆಗಿದೆ, ಅದು ಎಲ್ಲ ಇವರಿಂದನೇ ಆಚೆ ಬರಬೇಕು. ಅದು ಒಂದೇ ನನಗೂ ಅನಿಸ್ತಿದೆ. ಹೌದು, ಬರಬೇಕು. ಹೌದು, ಇನ್ಮೇಲೆ ಮತ್ತೆ ಇನ್ನೊಂದು ಸ್ಟೆಪ್ಪು ಮುಂದೆ ಹೋದರೆ ಅದು ಮತ್ತೆ ಅದು ಆಚೆ ಬರುತ್ತೆ ಅಂತ ನಂಬಿಕೆ ಇದೆ. ಅದು ನಮ್ಮಿಂದನೇ ಅದು ಆಗಬೇಕು ಅಂತ. ಎಲ್ಲ ಕಡೆ ಅದು ಇವ್ರದ್ದು ಹೋಗ್ತಾನೆ ಇದೆ. ದಿನ ಯಾರೋ ಒಬ್ರು ಮಾಡ್ತಾನೆ ಇದ್ದಾರೆ ಯೂಟ್ಯೂಬ್. ಅದು ನಮಗೆ ಪ್ಲಸ್ ಪಾಯಿಂಟ್. ಅದು ಒಳ್ಳೇದಕ್ಕೆ ಮಾಡ್ತಿದ್ದಾರೋ ಕೆಟ್ಟಗೆ ಮಾಡ್ತಿದ್ದಾರೋ ಅದು ಮ್ಯಾಟ್ರ್ ಇದೆ. ಬಟ್ ಅದು ಮುಂದೆ ಹೋಗ್ತಿದೆ ಅಲ್ವಾ, ಅದು ನಮಗೆ ಬೇಕು. ಅದೇ ಬೇಕು ನಮಗೆ. ಅದೇಮ್ಮ, ಸರಿ ಅಮ್ಮ, ಸರಿ, ಓಕೆ ಅಮ್ಮ.